ಎಲ್ಲರಿಗೂ ನಮಸ್ಕಾರ. ದೇವರನ್ನ ಒಂದು ಬೇಡ್ಕೊಳ್ಳುವಂತಹ ಉತ್ತಮ ಮಾಧ್ಯಮ ಅಂತ ಹೇಳಿದ್ರೆ ಅದು ಭಜನೆ ಮಾಡುವಂಥದ್ದು. ನಮ್ಮ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಭಜನಾ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಶೆಟ್ಟಿ ನಿಡಿಗಲ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ಸರ್, ನೀವು ಇಲ್ಲೊಂದು ನಡೆಯುವಂತಹ ಅತ್ಯಂತ ವಿಜೃಂಭಣೆಯ ವೈಭವ ಒಂದು ನಡೀತಾ ಇದೆ ಉಜಿರೆಯಲ್ಲಿ. ಅಂತ ಒಂದು ಬ್ರಹ್ಮಕಲಶೋತ್ಸವದ ಭಜನಾ ಸಮಿತಿಯ ಒಂದು ಸಂಚಾಲಕರಾಗಿದ್ದೀರಿ. ಇಲ್ಲಿಯ ಭಜನೆಯ ಒಂದು ಕಾರ್ಯಕ್ರಮಗಳು ಯಾವ ರೀತಿ ನೆರವೇರಲಿದೆ ಬ್ರಹ್ಮಕಲಶೋತ್ಸವದಲ್ಲಿ? ಇಲ್ಲಿ ಅಂದ್ರೆ ಇವತ್ತೀಗ ಇದು ಬ್ರಹ್ಮಕಲಶದ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ನಾಳೆ ಇಲ್ಲಿ ಚಂದ್ರಗ್ರಹಣ ಇರುವುದರಿಂದ ನಾವು 4 ತಾರೀಕಿನಿಂದ ನಾವು ಇಲ್ಲಿ ಭಜನೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 4 ತಾರೀಕಿನಿಂದ 11 ತಾರೀಕು ಬ್ರಹ್ಮಕಲಶದ ದಿನದವರೆಗೆ ಸುಮಾರು 8 ದಿನಗಳ ಕಾಲ 96 ಗಂಟೆಗಳು ಇಲ್ಲಿ ನಿರಂತರ ಭಜನಾ ಸೇವೆ ಆಗ್ತದೆ. ಅದು ಸೂರ್ಯೋದಯದಿಂದ ಸೂರ್ಯಾಸ್ತಮಾನ ಅಂತ ಅಂದರೆ 12 ಗಂಟೆಗಳ ಕಾಲ ಇಲ್ಲಿ ಭಜನಾ ಕಾರ್ಯಕ್ರಮ ಆಗ್ತದೆ. ತಾಲೂಕಿನ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಈಗಾಗಲೇ 96 ತಂಡಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ, ಹೆಸರು ನೋಂದಾಯಿಸಿದ್ದೇವೆ. ಅದರೊಂದಿಗೆ ನಮಗೆ ಭಜನೆಗೆ ಅವಕಾಶ ಕೊಡಬೇಕು ಅಂತೇಳಿ ಕಾಸರಗೋಡಿಂದ ಹಿಡಿದು ಕುಂದಾಪುರದಿಂದ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಅದನ್ನು ನಮಗೆ ಹೇಳ್ತಾ ಇದ್ದಾರೆ, ನಮಗೊಂದು ಅವಕಾಶ ಕೊಡಿ ಅಂತೇಳಿ. ಯಾಕೆಂದರೆ ಒಂದು ತಂಡಕ್ಕೆ 1 ಗಂಟೆ ಆದರೂ ನಾವು ಕೊಡಬೇಕಾಗ್ತದೆ, ಅದು ಅನಿವಾರ್ಯ. ಹಾಗೆ 1 ಗಂಟೆ ನಾವು ಇಲ್ಲಿ ಭಜನಾ ಸೇವೆಯನ್ನು ನಡೆಸಲಿಕ್ಕೆ ಎಲ್ಲ ತಂಡಗಳಿಗೆ ಅವಕಾಶ ಕೊಟ್ಟಿದ್ದೇವೆ. ಅದರೊಂದಿಗೆ ಇನ್ನೂ ಹೆಚ್ಚು ಭಜನಾ ಮಂಡಳಿಗಳು ಭಾಗವಹಿಸಬೇಕು ಅಂತ ಉದ್ದೇಶದಿಂದ ನಾಳ್ದು 8 ತಾರೀಕು ಜನಾರ್ದನ ಸ್ವಾಮಿ ದೇವರ ಪುನರ್ ಪ್ರತಿಷ್ಠೆ ಮತ್ತು ರಥದ 2 ಬ್ರಹ್ಮರಥ ಮತ್ತು ಪುಷ್ಪರಥದ ಸಮರ್ಪಣೆ ಆಗುವಂಥ ಒಂದು ಪುಣ್ಯ ದಿನ, ಜನಾರ್ದನ ಸ್ವಾಮಿ ದೇವರ ಪುನರ್ ಪ್ರತಿಷ್ಠೆಯ ಪುಣ್ಯ ದಿನ. ಆ ದಿವಸ ಬೆಳ್ತಂಗಡಿ ತಾಲೂಕಿನ ಜಿಲ್ಲೆಯ ಸುಮಾರು ಒಂದು 100ಕ್ಕಿಂತಲೂ ಮಿಗಿಲಾದ ಭಜನಾ ಮಂಡಳಿಗಳನ್ನು ಇಲ್ಲಿ ಇಡೀ ರಥ ಬೀದಿಯಲ್ಲಿ ನೃತ್ಯ ಭಜನೋತ್ಸವ ಮಾಡುವುದು ಅಂತೇಳಿ ನಿಶ್ಚಯ ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂದರೆ ಯಾರೆಲ್ಲ ಕೇಳಿದ್ದಾರೆ ಎಲ್ರಿಗೂ ಅವಕಾಶ ಮಾಡಿಕೊಡಬೇಕು, ದೇವರ ಸನ್ನಿಧಿಯಲ್ಲಿ ಮಾಡಿಕೊಡ್ಬೇಕು ಅಂತ ನಮ್ಮ ಆಲೋಚನೆ. ಈಗ ನೀವು ಹೇಳಿದ್ರಿ ನಿಮ್ಮ ಎಲ್ಲ ಒಂದು ಯಾವ ರೀತಿ ಏನೆಲ್ಲ ಒಂದು ನಿಮ್ಮಲ್ಲಿ ಒಂದು ಕಲ್ಪನೆ ಇದೆ ಈ ರೀತಿಯಾಗಿ ನಡಿಬಹುದು ಅಂತ. ಹಾಗಾಗಿ ಏನ್ ಅನ್ಸುತ್ತೆ, ಯಾಕಂತ ಹೇಳಿದ್ರೆ ಒಂದು ರಥ ಬೀದಿಯಲ್ಲಿ 100ಕ್ಕೂ ಹೆಚ್ಚು ತಂಡ ಒಂದು ನೃತ್ಯ ಭಜನೋತ್ಸವ ಮಾಡೋದಂತ ಹೇಳಿದ್ರೆ ಅದು ಕಣ್ತುಂಬಿ ಬರುವಂತಹ ದೃಶ್ಯ. ಅದರ ಒಂದು ಕಲ್ಪನೆ ಹೇಗಿದೆ? ಒಂದು ವೇದಿಕೆಯಲ್ಲಿ ಹಾಡುಗಾರರು ಇರ್ತಾರೆ, ಭಜನೆ ಹಾಡುಗಾರರು ಇರ್ತಾರೆ. ಅವರು ಹಾಡುವಂಥ ಆ ಭಜನೆಗೆ ಅದಕ್ಕೆ ತಾಳಕ್ಕೆ ಸರಿಯಾಗಿ ರಥ ಬೀದಿಯಲ್ಲಿ ಕುಣಿತ ಭಜನೆ ಮಾಡುವಂಥದ್ದು. ಸುಮಾರು ಒಂದು 10 ಭಜನೆಗಳನ್ನು ನಾವು ಯೋಚನೆ ಮಾಡಿದ್ದೇವೆ. ಆ 10 ಭಜನೆಗಳನ್ನು ರಥ ಬೀದಿಯಲ್ಲಿ ಹಾಡ್ತಾರೆ. ಯಾಕೆಂದರೆ ನಮಗೆ ಈ ಸಮಯದಲ್ಲಿ ಆದ್ರಿಂದ 100 ಆಯಿತು. ಒಂದು ವೇಳೆ ಬೇರೆ ಸಮಯ ಆದರೆ, ಅಂದರೆ ಈಗ ಎಕ್ಸಾಮ್ ಪರೀಕ್ಷೆಯ ಸಮಯ ಆದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಬೇರೆ ಸಮಯ ಆದ್ರೆ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಭಜನಾ ತಂಡಗಳು ಬರ್ತಿತ್ತು. ಈಗ ನೀವು ಹೇಳಿದ್ರಿ ಇದು ಒಂದು ಕಡೆ ಇವತ್ತಿನ ಜನಾಂಗದಲ್ಲಿ ಆಸಕ್ತಿ ಉಳ್ಳವರಾದ್ರೆ, ಇನ್ನೊಂದು ಕಡೆ ಭಜನೆ ಸಂಸ್ಕೃತಿಯಿಂದ ಸ್ವಲ್ಪ ದೂರ ಸೆಳೆಯುವಂತ ಯುವ ಜನತೆಯನ್ನ ಕೂಡ ನಾವು ನೋಡ್ಬೋದು. ಅಂತವರಿಗೆ ಒಂದು ಏನ್ ಸಂದೇಶ ಕೊಡ್ತೀರಾ? ನಾನು 2013ರಿಂದ 2017ರವರೆಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಬೆಳ್ತಂಗಡಿ ತಾಲೂಕಿನ ಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದವ. ಅಲ್ಲಿ ಪೂಜ್ಯ ಹೆಗ್ಗಡೆಯವರ 50ನೇ ವರ್ಷದ ಪಟ್ಟಾಭಿಷೇಕ ವರ್ಧಂತೋತ್ಸವ ಇತ್ತು. ಆ ಸಂದರ್ಭದಲ್ಲಿ ನಾವು ಅವತ್ತು ಯೋಚನೆ ಮಾಡಿದ್ದು ತಾಲೂಕಿನ ಮನೆಯಲ್ಲಿ ಭಜನೆ ಆಗಬೇಕು ಅಂತೇಳಿ ನಾವು ಆ ಸಮಯದಲ್ಲಿ ಯೋಚನೆ ಮಾಡಿದ್ದು. ಅದಕ್ಕೆ ಪೂರಕವಾಗಿ ತಾಲೂಕಿನ ಎಲ್ಲ ಭಜನಾ ಮಂಡಳಿಗಳನ್ನು ಸಂಪರ್ಕಿಸಿ ಎಲ್ಲ ಮನೆಗಳನ್ನು ಸಂಪರ್ಕಿಸುವಂಥ ಕೆಲಸವನ್ನು ಆ ಮಂಡಳಿಗಳ ಮೂಲಕ ಮಾಡಿ ತಾಲೂಕಿನಲ್ಲಿ ಭಜನೆಯ ಜಾಗೃತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಯಾವ ಮನೆಯಲ್ಲಿ ಭಜನೆ ಆಗ್ತದೋ ಆ ಮನೆ ವಿಭಜನೆ ಆಗುವುದಿಲ್ಲ. ಇದು ಹಿರಿಯರ ಮಾತು, ಇದು ಖಂಡಿತ ಸತ್ಯ. ಯಾಕೆಂದರೆ ಎಲ್ಲಿ ನಾವು ಮನೆಯಲ್ಲಿ ಪ್ರತಿನಿತ್ಯ ಕುಟುಂಬದವರೆಲ್ಲ ಒಟ್ಟು ಸೇರಿಕೊಂಡು ಕುಳಿತು ಸಂಜೆಯ ಸಮಯ ಆ ಒಂದು ಗೋಧೂಳಿ ಸಮಯದಲ್ಲಿ ಕುಳಿತು ನಾವು ಭಜನೆ ಮಾಡ್ತೇವೆ, ಅಲ್ಲಿ ನಾವೆಲ್ಲ ಒಟ್ಟು ಸೇರಿದ ಕೂಡಲೇ ಅವರಿಗೆ ಮನೆಯಲ್ಲೆಲ್ಲ ಒಂದು ರೀತಿಯ ಸುಖದ ವಾತಾವರಣ ಆಗ್ತದೆ. ಅಲ್ಲಿ ಬೇರೆ ಯಾವುದೇ ರೀತಿಯ ಕಲ್ಮಶಗಳು ಬರುವುದಿಲ್ಲ, ಮನಸ್ಸಲ್ಲಿ ನೋವುಗಳಿದ್ದವು ಎಲ್ಲವೂ ಮಾಯವಾಗಿ ಹೋಗ್ತದೆ. ಇದು
ಅನಾದಿ ಕಾಲದಿಂದಲೂ. ಹಿಂದೆ ಈ ಟಿ ವಿಗಳು ಮೊಬೈಲ್ಗಳು ಇಲ್ಲದ ಸಮಯದಲ್ಲಿ ಪ್ರತಿನಿತ್ಯ ಎಲ್ಲ ಮನೆಯಲ್ಲೂ ನಿರಂತರ ಭಜನೆ ಆಗ್ತಾಯಿತ್ತು. ಯಾವ ಮನೆಯಲ್ಲೂ ಭಜನೆ ಆಗದ ಮನೆ ಇಲ್ಲ. ಯಾಕಂದರೆ ಮನೆಯಲ್ಲಿ ಭಜನೆ ಆದರೆ ಮಾತ್ರ ಊಟ ಕೊಡುವಂಥ ಪದ್ಧತಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಾವ ಅಳಿಕೆ ಆನಂದ ಶೆಟ್ರು ಅಂತೇಳಿ, ಅವರು ಸತ್ಯಸಾಯಿ ಸಂಸ್ಥೆಯಲ್ಲಿ ಸಂಪೂರ್ಣ ತನ್ನ ಜೀವನವನ್ನು ಅದಕ್ಕೆ ಮುಡಿಪಾಗಿತ್ತವರು. ಅಂಥ ಅವರ ಮನೆಯಲ್ಲಿ ನಾನು ಹುಟ್ಟಿ ಬೆಳೆದವ ನನ್ನ ಮಾವ. ಅದರೊಟ್ಟಿಗೆ ನಮ್ಮ ಮಾವ ರಾಮಚಂದ್ರ ಶೆಟ್ರು ಈಗ ಪಾಕಶಾಲೆಯ ಸಮಿತಿಯ ಮುಖ್ಯ ಸಂಚಾಲಕರಾಗಿದ್ದಾರೆ. ನಮ್ಮ ಮನೆಯಲ್ಲಿ ಸಂಸ್ಕಾರ ಜೀವನ ಇರುವುದರಿಂದ ನಾವು ಸಣ್ಣದರಿಂದಲೇ ಭಜನೆಯಲ್ಲೇ ಒಗ್ಗೂಡಿಕೊಂಡು ಬಂದವರು. ಅದರಿಂದ ನಾವು ಅದನ್ನು ಸಮಾಜಕ್ಕೆ ಪರಿವರ್ತನೆ ಮಾಡಿಕೊಂಡು ಹೋದವರು. ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 70-80 ಕಡೆಗಳಲ್ಲಿ ಬಾಲಗೋಕುಲಗಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಮಾಡಿ ಪ್ರತಿ ವಾರಕ್ಕೊಮ್ಮೆ ಸೇರಿಸಿ ಮಕ್ಕಳಿಗೆ ಭಜನೆ, ಧಾರ್ಮಿಕ ಸಂಸ್ಕಾರ ಈ ರೀತಿಯ ಒಂದು ಕಲ್ಪನೆಯನ್ನು ಸಂಘ ಮಾಡ್ತಾ ಉಂಟು. ಇದರಿಂದಾಗಿ ತಾಲೂಕಿನೆಲ್ಲೆಡೆಯಲ್ಲಿ ಭಜನೆಯ ಜಾಗೃತಿ ಮೂಡಿಬಂದಿದೆ. ಇದರೊಂದಿಗೆ ಪೂಜ್ಯ ಕಾವಂದರರು ಅವರ ಯಾವುದೇ ಕಲ್ಪನೆಗಳು ಅದು ಸಮಾಜಕ್ಕೆ ತುಂಬ ಪ್ರೇರಣಾದಾಯಕ ಕಲ್ಪನೆ. ಅವರು ಕಳೆದ 21-25 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡಿದಂಥ ಭಜನಾ ಕಮ್ಮಟ ಪ್ರಭಾವ ಅದು ಇವತ್ತು ಇಡೀ ರಾಜ್ಯದಲ್ಲಿ ಭಜನೆಯ ಜಾಗೃತಿ ಮೂಡಿದೆ. ಈಗ ನಾವು ಹೇಳ್ತೇವೆ ಯಕ್ಷಗಾನದ ಬಗ್ಗೆ ಪಟ್ಲ ಸತೀಶ್ ಶೆಟ್ರ ಒಂದು ನೇತೃತ್ವ ತಗೊಂಡ ಮೇಲೆ ಇಡೀ ಯಕ್ಷಗಾನಕ್ಕೆ ಒಂದು ತನ್ನದೇ ಆದಂಥ ಒಂದು ಶಕ್ತಿ ಬಂತು. ಅದೇ ರೀತಿ ಪೂಜ್ಯ ಹೆಗ್ಗಡೆಯವರು ಭಜನೆಯನ್ನು ಅದು ಮಾಡಲೇಬೇಕು, ಅದರಿಂದ ಸಮಾಜಕ್ಕೆ ಉಪಕಾರ ಆಗ್ತದೆ, ಮನೆಯಲ್ಲಿ ಸಂಸ್ಕಾರ ಸಿಗ್ತದೆ ಎಂಬ ಉದ್ದೇಶವನ್ನು ಪೂಜ್ಯರು ಮಾಡಿದಂಥ ಭಜನಾ ಸೇವೆಯಿಂದಾಗಿ ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಈಗ ಭಜನೆಯ ಜಾಗೃತಿ ಆಗಿದೆ. ಮೊದಲು ಈ ರೀತಿಯ ವಾತಾವರಣ ಇರಲಿಲ್ಲ. ಅದು ಮುಖ್ಯವಾಗಿ ಪೂಜ್ಯರ ಕಲ್ಪನೆ. ಅದರಿಂದಾಗಿ ಎಲ್ಲ ಕಡೆಯಲ್ಲಿ ನಮಗೆ ಇಲ್ಲಿ ಪ್ರೇರಣೆ ಯಾರಂತ ಹೇಳಿದ್ರೆ ಪೂಜ್ಯ ವಿಜಯರಾಘವ ಪಡಿವಟ್ನೆಯವರು. ಯಾಕೆಂದರೆ ನಾನು 2018ರಲ್ಲಿ ಇದೇ ಶಾರದಾ ಮಂಟಪದಲ್ಲಿ 1 ವಾರಗಳ ಕಾಲ ಭಜನಾ ತರಬೇತಿ ಶಿಬಿರವನ್ನು ಮಾಡಿಸಿದ್ದೆವು. ಆವಾಗ ನಾನು ಪರಿಷತ್ನ ಅಧ್ಯಕ್ಷ ಆಗಿದ್ದೆ. ಪೂಜ್ಯ ವಿಜಯರಾಘವ ಪಡಿವಟ್ನೆಯವರು ಅದಕ್ಕೆ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು. ಪ್ರತಿ ದಿವಸ ಬೆಳಗಿನಿಂದ ಸಂಜೆವರೆಗೆ ನಮ್ಮೊಟ್ಟಿಗೆ ಬಂದು ಆವಾಗವಾಗ ಮಾತಾಡೋದು, ನಮಗೇನು ಬೇಕು, ಎಂತ ಬೇಕು, ಒಟ್ಟು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಪೂಜ್ಯರು ನಮಗೆ ಸಹಕಾರ ಕೊಡ್ತಾ ಇದ್ರು. ಸರ್, ಈಗ ನಿಮ್ಮಲ್ಲಿರುವಂತ ಆಸಕ್ತಿ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಸ್ಫೂರ್ತಿ. ಆದ್ರೆ ಹೇಳುವಂತ ವಿಷಯ ವೀಕ್ಷಕರಿಗೆ ಹೇಳಲೇಬೇಕು. ನೀವು ಕಾಲು ನೋವಾಗಿದೆ, ಸುಮಾರು 3 ತಿಂಗಳಿಂದ ನಿಮ್ಗೆ ಕಾಲಲ್ಲಿ ಒಂದೊಂದು ಸ್ವಲ್ಪ ನೋವು ಜಾಸ್ತಿ ಇರೋದ್ರಿಂದ ಸಣ್ಣದೊಂದು ಸರ್ಜರಿ ಕೂಡ ಆಗಿದೆ. ಹಾಗಾಗಿ ಅಂತ ಒಂದು ಕಷ್ಟಕರವಾದ ಸಮಯದಲ್ಲೂ ಕೂಡ ನಿಮ್ಮನ್ನ ನೀವು ಈ ರೀತಿಯಾಗಿ ಧಾರ್ಮಿಕ ಸೇವೆಗೆ ತೊಡಗಿಸಿಕೊಂಡಿದ್ರೆ. ಇವತ್ತು ನೋಡ್ಬೋದು ಗಂಟೆ ಸುಮಾರು 9 ಕಳೆದಿದೆ, ಆದ್ರೂ ಕೂಡ ಇಲ್ಲೇ ಕೂತು ನೀವು ಪ್ರತಿಯೊಂದು ಕಾರ್ಯವನ್ನ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ದೀರಾ ಅಂತ ಹೇಳಿದ್ರೆ ಅದು ಈ ವಯಸ್ಸಿನಲ್ಲೂ ಕೂಡ ನಮ್ಗೆಲ್ಲ ಸ್ಫೂರ್ತಿ ಇದೆ. ಈ ಒಂದು ಆಸಕ್ತಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ನಮ್ಗೆ ಅಂದ್ರೆ ಸಾರ್ವಜನಿಕ ರಂಗದಲ್ಲಿ ಇರುವವರು ನಾವು. ನಾನು ಆದ್ರೂ ಅಂದ್ರೆ ಮನೇಲಿ ಕೂರ್ಬೋದು, ರೆಸ್ಟ್ ಮಾಡ್ಬೋದು, ಆದ್ರೂ ನಿಮ್ಗೆ ಈ ಒಂದು ಆಸಕ್ತಿ ಅಂತ. ನಾನು ಕಲ್ಮಂಜ ಗ್ರಾಮ ಪಂಚಾಯತ್ನ 10 ವರ್ಷ ಸದಸ್ಯನಾಗಿದ್ದೆ. ಅದರೊಟ್ಟಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಜಾಸ್ತಿ ನಾನು ನನ್ನ ಜೀವನವನ್ನು ತೊಡಗಿಸಿಕೊಂಡದ್ದು. ನಾವು ನಿಡಿಗಲ್ನಲ್ಲಿ ಒಂದು ಸತ್ಯನಾರಾಯಣ ಭಜನಾ ಮಂದಿರ ಅಂತ ಉಂಟು. ಅದು 2013ರಲ್ಲಿ, ಅಂದರೆ ಈಗ ಭಜನಾ ಸಂಘಕ್ಕೆ 50 ವರ್ಷ, ಇನ್ನು 2 ವರ್ಷದಲ್ಲಿ 50 ವರ್ಷ ಆಗ್ತದೆ. ಅವಾಗಿನಿಂದ ನಾನು ಬಾಲ್ಯದಿಂದ ನಾನು ಅದರಲ್ಲಿ ಕಾರ್ಯಕರ್ತ ಮತ್ತು ಅದರಲ್ಲಿ ತೊಡಗಿಸಿಕೊಂಡವ. ಸ್ಫೂರ್ತಿ ಅದೇನು ನನಗೆ, ನನ್ನ ಭಜನಾ ಮಂದಿರವೇ ನನಗೆ ಸ್ಫೂರ್ತಿ. ಮತ್ತೊಂದು ಮುಖ್ಯವಾಗಿ ಸ್ಫೂರ್ತಿ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಸಂಘದಲ್ಲಿಯೇ ನನ್ನ ಜೀವನವನ್ನು ನಡೆಸಿಕೊಂಡು ಬಂದವ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದವರು. ಇನ್ನೊಂದು ಹೇಗೆಂದರೆ, ನಾನು ನಿಡಿಗಲ್ಲು ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಅಧ್ಯಕ್ಷನಾಗಿದ್ದೆ. 4 ವರ್ಷ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ದೇವಸ್ಥಾನ ಪಾಳು ಬೀಳುವಂಥ ಸ್ಥಿತಿಯಲ್ಲಿದ್ದ ದೇವಸ್ಥಾನ, ಅದು ಕನ್ಯಾಡಿ ಗ್ರಾಮದಲ್ಲಿ ಸೇರ್ತದೆ. ಆ ದೇವಸ್ಥಾನವನ್ನು ನಾನು ಹೋದ ಮೇಲೆ ಅದು ಜೀರ್ಣೋದ್ಧಾರ ಮಾಡಬೇಕು, ಊರಿನವರನ್ನು ಸೇರಿಸಬೇಕೆಂಬ ಸಂಕಲ್ಪದಿಂದ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದೆ. ಮಾಡುವ ಸಂದರ್ಭದಲ್ಲಿ ನನಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಮಾಡಿದವರು ಪೂಜ್ಯ ವಿಜಯರಾಘವ ಪಡಿವಟ್ನೆಯವರು. ನಾನು ನನ್ನ ಜೀವಮಾನದಲ್ಲಿ ಮರೆಯಲು ಅಸಾಧ್ಯವಾದಂಥ ವಿಚಾರ. ಯಾಕೆಂದರೆ ದೇವರನ್ನು ನಾವು ಬ್ರಹ್ಮಕಲಶ ಅಂದರೆ ಜೀರ್ಣೋದ್ಧಾರ ಮಾಡುವ ಮೊದಲು ತೆಗೆದು ಹೊರಗೆ ಇಡಬೇಕು. ನಂತರ ಅಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ನಾವು ಯಾವಾಗ ದೇವರನ್ನು ಮತ್ತೆ ಪ್ರತಿಷ್ಠೆ ಮಾಡ್ತೇವೆ ಅಂತೇಳಿ. ನನ್ನ ಮನಸ್ಸಲ್ಲಿ ಒಂದೇ ಇದ್ದದ್ದು, ಇನ್ನೂ ಜಾತ್ರೆಗಿರುವುದು 128 ದಿವಸ.
ನಾನು ನೇರವಾಗಿ ತಂತ್ರಿಗಳು ಕೇಳುವಾಗ ಪ್ರಶ್ನೆ ಒಂದೇ ಹೇಳಿದೆ, ನಮ್ಮ ದೇವರನ್ನು ಇನ್ನು 128 ದಿವಸದಲ್ಲಿ ಮಾಡಬೇಕು, ಕೂತ್ಕೊಳ್ಳಿಸಬೇಕು ಅಂತ. ನಮ್ಮ ಪೂಜ್ಯರಿಗೆ ಪಡವಜ್ಞರಿಗೆ ಸ್ವಲ್ಪ ಮಾತಾಡೋದು ಕೇಳುವುದಿಲ್ಲ, ಬೇಗ ಕೇಳುವುದಿಲ್ಲ. ನಾನು ಏನು ಹೇಳಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಡೆಗೆ ಎಂತಾಯಿತು, ಏನಾಯಿತು, ಯಾವಾಗ ಪ್ರತಿಷ್ಠೆ ಮಾಡ್ತೀರ ಅಂತ ಕೇಳುವಾಗ ಇನ್ನು 128 ದಿವಸದಲ್ಲಿ ಪ್ರತಿಷ್ಠೆ ಮಾಡ್ತೇವೆ ಅಂತ ಕೇಳಿದಾಗ ಅವರಿಗೆ ಶಾಕ್ ಆಯಿತು. ಯಾಕೆ ನೀವು ಅಷ್ಟು ಬೇಗ ಒಪ್ಪಿಕೊಂಡದ್ದು ಮಾರಾಯ ಅಂತ ಹೇಳಿದರು. ನನಗೆ ಗೊತ್ತಿಲ್ಲ, ದೇವರ ಎದುರಲ್ಲಿ ನಾನು ಹೇಳಿಬಿಟ್ಟೆ, ಇನ್ನು ಎಲ್ಲ ನೀವೇ ದಾರಿ ಅಂತೇಳಿ ಅವರ ಕಾಲು ಹಿಡಿದೆ. ನನ್ನ ಸಂಪೂರ್ಣ ಪ್ರತಿನಿತ್ಯ ನನ್ನನ್ನು ಅವರು ದೇವಸ್ಥಾನದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಗೆ ಬರುವುದು, ಸಂಜೆ ಬರುವುದು, ಮಧ್ಯಾಹ್ನ ಬರುವುದು, ನಮ್ಮನ್ನು ಹುರಿದುಂಬಿಸಿ ನಮಗೆ ಏನು ಬೇಕು ಅದರ ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನು ಆ ದೇವಸ್ಥಾನದಲ್ಲಿ ಅಂದರೆ ಆ ಧಾರ್ಮಿಕ ಇದಕ್ಕೆ ಚೌಕಟ್ಟಿಗೆ ತಗೊಂಡು ಬಂದವರೇ ಪೂಜ್ಯ ವಿಜಯರಾಘ ಪಡವಜ್ಞರು. ನಾವು ಯಾವತ್ತೂ ಅವರನ್ನು ಮರೆಯಲಿಕ್ಕಿಲ್ಲ. ಈಗಲೂ ನಮಗೆ ಅವರು ಪ್ರಾರ್ಥಾಸ್ಮರಣೀಯರು. ನಾವು ಯಾವತ್ತೂ ಅವರನ್ನು ಮರೆಯಲಿಕ್ಕಿಲ್ಲ. ಆ ದೇವಸ್ಥಾನ ಜೀರ್ಣೋದ್ಧಾರ ಆನಂತರ ನಾನು ಪಜಿರಾಡ್ಕ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ 3 ವರ್ಷಗಳ ಹಿಂದೆ ನಮ್ಮ ಸೇವೆಯನ್ನು ಮಾಡಿದೆ. ಅಲ್ಲಿ ನಿಡಿಗಲ್ನಲ್ಲಿ 128 ದಿವಸದಲ್ಲಿ ಆ ಬ್ರಹ್ಮಕಲಶೋತ್ಸವ ಅದೊಂದು ಅದ್ಭುತ. ಈ ತಾಲೂಕು ಜಿಲ್ಲೆಯಲ್ಲಿ ಆಗಲಿಲ್ಲ. ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆ ಸಮಯದಲ್ಲಿ 2014ರಲ್ಲಿ ಆ ಸಮಯದಲ್ಲಿ ಪೂಜ್ಯ ಹೆಗ್ಗಡೆಯವರು ಯಾರು ನೆನೆಸಲಿಕ್ಕಿಲ್ಲ, ದೊಡ್ಡ ಮೊತ್ತ ಅಂದರೆ 14.5 ಲಕ್ಷ ನಮಗೆ ಕೊಟ್ಟು ನಮ್ಮನ್ನು ಅವರು ನೀವು ಮಾಡುವ ಕೆಲಸ ಒಳ್ಳೆಯದಾಗಿದೆ. ಯಾಕೆಂದರೆ ನಾವು ಅವ್ರು ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ತಿದ್ರು. ಪೂಜ್ಯರು ಸುಮ್ಮನೆ ಕೊಡುವುದಿಲ್ಲ, ಅವರು ಆಲೋಚನೆ ಮಾಡ್ತಾರೆ, ಅಲ್ಲಿ ಆಗು ಹೋಗುಗಳನ್ನು ಪರಿಶೀಲನೆ ಮಾಡ್ತಾರೆ, ಅದು ಅಲ್ಲಿಗೆ ಮುಟ್ಟುತ್ತಾ ಇಲ್ಲವಂತ ನೋಡ್ತಾರೆ. ಅಂಥ ವ್ಯವಸ್ಥೆಯನ್ನು ಮಾಡಿದ್ರಿಂದ ನಮಗೆಲ್ಲ ಅದೊಂದು ಪ್ರೇರಣೆ. ಯಾಕೆಂದರೆ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಮತ್ತು ನಾವು ಅದರಲ್ಲಿ ತೊಡಗಿಸಿಕೊಂಡವರು, ನಮಗೆ ಈಗಲೂ ಅದರಲ್ಲೇ ತೃಪ್ತಿ. ಈಗ ನಮಗೆ ಕಾಲು ನೋವು ಇರ್ಬೋದು, ಇದ್ರೂ ನಮಗೆ ಇದನ್ನು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಭಜನೆ ಎಂಬುದು ನಮ್ಮ ಜೀವನದ ಒಂದು ಅಂಗ. ಬಹುಶಃ ಕಾಲ್ ನೋವು ಇದ್ರೂ ಕೂಡ ನಮಗೆ ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಅಂತ ರೀತಿ ಹೇಳ್ತಾರೆ ಅಂದ್ರೆ ಅದೊಂದು ದೈವಿಕ ಶಕ್ತಿ. ಹೌದು, ಖಂಡಿತ ದೇವರ ಅನುಗ್ರಹ. ಹೌದು. ಹಾಗೆ ಧನ್ಯವಾದಗಳು ಸರ್. ನಿಮ್ಮ ಈ ಒಂದು ಆಸಕ್ತಿ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಛಲ, ಉತ್ಸುಕತೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಅಂತ ಹೇಳ್ತಾ ನಿಮಗೆ ದೇವರು ಆಯುರ ಆರೋಗ್ಯ ಎಲ್ಲ ಕೊಟ್ಟು ಕರುಣಿಸಲಿ. ಧನ್ಯವಾದಗಳು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯ ನೆಗ್ಲೆ 3 ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.